ಈರುಳ್ಳಿ ನನಗೆ ಈ ಸೈಜ್ ಬಂದಿದೆ ಅಂದ್ರೆ ಇದಕ್ಕೆ ಕಾರಣ ನಾವು ಬೀಜ ಸೆಲೆಕ್ಟ್ ಮಾಡ್ಕೊಬೇಕು. ಈಗ ನಾವು ನಾವೇ ಬೀಜ ನಾವೇ ಮಾಡ್ಕೊಬೇಕು. ಈಗ ಸದ್ಯಕ್ಕೆ ನಮ್ಗೆ ಆಗ್ತಾ ಇಲ್ಲ ಬೀಜ ಮಾಡ್ಕೊಳಕ್ಕೆ. ಹಂಗಾಗಿ ನಾವು ಅಂಗಡಿಲೇ ಬೀಜ ತಗೊಂಡ್ಬರ್ತೀವಿ. ಬೀಜ ಒಂದ್ ಕಡೆ ರೆಗ್ಯುಲರ್ ಆಗಿ ತರೋದ್ರಿಂದ ಚೆನ್ನಾಗಿರೋ ಬೀಜ ಕೊಡ್ತಾರೆ. ಒಳ್ಳೆ ಬೀಜ ಸೆಲೆಕ್ಟ್ ಮಾಡಿ ಹಾಕೊಬೇಕು. ನಮ್ಮ ವೆದರ್ಗೆ ಹೆಂಗೆ ನಮ್ಮ ನೆಲಕ್ಕೆ ಸೂಟ್ ಆಗುತ್ತೆ. ಚಿತ್ರದುರ್ಗ ಒಂದ್ ಭಾಗ ಒಂದ್ ಕಡೆ ಬೀಜ ಹಾಕ್ತಾರೆ, ಇನ್ನು ಪಕ್ಕದಲ್ಲಿ ಚಳ್ಳಕೆರೆಗೆ ಹೋದ್ರೆ ಅಲ್ಲೊಂದು ಎಲ್ಲ ಪಕ್ಕ ಪಕ್ಕ ಬೇರೆ ಬೇರೆ ಬೀಜ ಮಾಡ್ಕೊಂಡಿರ್ತಾರೆ. ಬೀಜ ಚೆನ್ನಾಗೆ ಬಂದಿದೆಯಾ ಇಳುವರಿ ಅಂತ ಚೆಕ್ ಮಾಡಿ ಬೀಜ ತಗೊಂಡು ಬೀಜಾಮೃತ ಮಾಡಿ, ಮತ್ತೆ ನಾವು ಈರುಳ್ಳಿಗೆ ಫಸ್ಟ್ ನಾವು ಘನಜೀವಾಮೃತ ಮಾಡ್ಕೊಂಡು ಒಂದು ಎಕರೆಗೆ ಒಂದು 300 ಇಂದ 400 kg ಘನಜೀವಾಮೃತನ ನಾವು ಸ್ಥಾಪನೆ ಮಾಡ್ಕೊಂಡು ಇಟ್ಕೊಂಡು ಘನಜೀವಾಮೃತ ಎರ್ಚ್ಬಿಟ್ಟು ಆಮೇಲೆ ಈರುಳ್ಳಿ ಬೀಜ ಎರ್ಚ್ಬಿಟ್ಟು ಮಾಮೂಲಿ ಕುಂಟೆ ಹೊಡೆದು ಒರೆ ಹೊಡ್ಕೊಂಡು ಆಮೇಲೆ ನೀರು ಹಾಯಿಸ್ಬಿಟ್ಟು 15 ದಿನ ಆದ್ಮೇಲೆ ನಾವು ಜೀವಾಮೃತ ಬಿಟ್ಕೊಂಡು 15 ದಿನಕ್ಕೆ ಒಂದ್ಸಲಿ ಯಾವಾಗ್ಲೂ ಜೀವಾಮೃತ ಕೊಡ್ಬೇಕು. ಜೀವಾಮೃತ ನಾವು ಅತಿ ಹೆಚ್ಚು ಕೊಟ್ರೆ ಈ ಈರುಳ್ಳಿ ಬರೋಕ್ಕೆ ಕಾರಣ. ಮತ್ತೆ ಯಾವುದೇ ರೋಗ ಕೀಟಾಣುಗಳು ಯಾವ್ದು ಬರಲ್ಲ. ಬಾರ್ಡರ್ ಕವರ್ ಮಾಡಬೇಕು. ಸುತ್ತ ಬಾರ್ಡರ್ಗೆ ಕವರ್ ಮಾಡಿದ್ರೆ ಯಾವುದೇ ಕ್ರಿಮಿ ಕೀಟ ಬಂದ್ರೆ ಬಾರ್ಡರ್ ಕವರ್ ಆಗುತ್ತೆ. ನಮ್ಗೆ ಈರುಳ್ಳಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಪುಷ್ಟಕಳವಾಗಿ ನಾವು ಯಾವಾಗ ಜೀವಾಮೃತ ಕೊಟ್ಟು ಅತಿ ಹೆಚ್ಚು ಚೆನ್ನಾಗಿ ಬರುತ್ತೆ. ಯಾವ ರೋಗ ಬಂದ್ರು ಏನು ಕೇರ್ ಮಾಡ್ದಂಗೆ ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೆ ಸೈಜ್ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ. ನಿಮ್ಗೆ ಯಾವಾಗ್ಲೂ ನೀವು ನೈಸರ್ಗಿಕವಾಗಿ ಮಾಡಿದ್ರೆ ಮುಂದೆ ಮಾಡಿದ್ರೆ ಯಾವಾಗ್ಲೂ ಅವರೇ ಹುಡುಕೊಂಡ್ಬಂದು ಮಾರ್ಕೆಟಿಂಗಿಗೆ ಈಸಿ ಸರ್. ಇವತ್ತು ಮುಂಚೆ ಕಷ್ಟ ಆಯ್ತು, ನಂಗೆ ಕಷ್ಟ ಆಯ್ತು. ಇವಾಗ ನಂಗೆ ಹುಡುಕೊಂಬರೋದ್ರಿಂದ ನಾನು ಅತಿ ಹೆಚ್ಚು ಯಾವಾಗ್ಲೂ ಬೆಳಿತೀನಿ ಸರ್. ನಾನು ಈರುಳ್ಳಿನ ಮುಂಗಾರಲ್ಲಿ ಬೆಳೆದಿದ್ದೆ, ಈಗಲೂ ಬೆಳೀತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಇದೇ ಭೂಮಿಗೆ ರೆಡಿ ಮಾಡ್ಕೊಂಡು ಈಗ ಮಲ್ಚಿಂಗ್ ಮಾಡ್ತೀನಿ. ಅವರೇ ಗಿಡ ಹಾಕ್ಬಿಡ್ತೀನಿ, ಅವರೇ ಅಲಸಂದೆ ದ್ವಿದಳ ಧಾನ್ಯ ಹಾಕ್ಬಿಟ್ರೆ ನನಗೆ ಭೂಮಿ ಮತ್ತೆ ಅದಕ್ಕೆ ಗೊಬ್ಬರ ಕೊಟ್ಟಂಗ ಆಗುತ್ತೆ. ನೆಕ್ಸ್ಟ್ ಬೆಳೆ ಮತ್ತೆ ಈರುಳ್ಳಿ ಮಾಡ್ತೀನಿ. ಈರುಳ್ಳಿ ನನಗೆ ತಗೊಂಡೋಗೋರು ಜಾಸ್ತಿ ಜನ ಇರೋದ್ರಿಂದ ಉತ್ಕೃಷ್ಟವಾಗಿ ಬೆಳಿತೀನಿ. ಒಂದ್ ನಂಬಿಕೆ ಇದೆ, ಕಾಯಿಲೆ ಬರಲ್ಲ. ಯಾವುದೇ ಬಂದ್ರು ಕಂಟ್ರೋಲ್ ಮಾಡ್ಕೊಳಕ್ ನನ್ನ ಹತ್ರ ಮೆಡಿಸಿನ್ ನಮ್ದೇ ನೈಸರ್ಗಿಕವಾಗಿ ಮಾಡ್ಕೊಂಡಿರೋ ಮೆಡಿಸಿನ್ ಇದೆ. ಹಂಗಾಗಿ ನಮ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ನಾನು ಮತ್ತೆ ಈರುಳ್ಳಿ ಮಾಡ್ತೀನಿ. ಈರುಳ್ಳಿ ಮಾಡಿದ್ರೆ ಆದಾಯ ಜಾಸ್ತಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನೈಸರ್ಗಿಕವಾಗಿ ಮಾಡಿದ್ರೆ ಹೆಚ್ಚು ಆದಾಯ ಬರುತ್ತೆ. ತಗೊಂಡೋಗೋರು ತುಂಬಾ ಜನ ಇದ್ದಾರೆ. ಈಗ ಯಾರಾದ್ರೂ ಗೊತ್ತಿಲ್ಲ ಅಂದ್ರೆ ನಾನು ಸುಮಾರು ಎಲ್ಲ ಹೇಳಿ, ಈಗ ನಾವು ಸುಮಾರು ಜನ ಮಾಡಿ ಈಗ ನಮ್ದೊಂದು ಕೂಡಿ ಕೃಷಿ ಅಂತ ಒಂದು 100 ಜನ ಗ್ರೂಪ್ ಇದೆ. ಎಲ್ಲರೂ ಮಾಡ್ತವ್ರೆ, ಎಲ್ರಿಗೂ ಅನುಕೂಲ ಆಗ್ತಾ ಇದೆ. ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ನಂಬರ್ಗೆ ಕರೆ ಮಾಡಿದ್ರೆ ನಾನು ತಿಳಿಸ್ಕೊಡ್ತೀನಿ ಸರ್.